ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಹಂಟ್ ಕರ್ನಾಟಕ. ನಾನು ನಿಮ್ಮ ಮಂಜುಗೌಡ. ಕಳೆದ ಒಂದು 2-3 ದಿನದಿಂದ ಈ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಬುರುಡೆ ಗ್ಯಾಂಗ್ ಅಂತ ಏನು ಫೇಮಸ್ ಆಗಿತ್ತಲ್ಲ, ಈ ಬುರುಡೆ ಗ್ಯಾಂಗ್ ಮತ್ತೆ ಆ್ಯಕ್ಟಿವ್ ಆಗಿರೋದನ್ನು ನೀವೆಲ್ಲ ನೋಡ್ತಿರ್ತೀರ. ಬುರುಡೆ ಗ್ಯಾಂಗ್ ಆ್ಯಕ್ಟಿವ್ ಆಗಿದೆ ಅಂತಂದರೆ ಬರೆದಿಟ್ಕೊಳ್ಳಿ, ಸದ್ಯದಲ್ಲೇ ಮುಂದೆ ಏನೋ ಒಂದು ಕಾದಿರುತ್ತೆ, ಏನೋ ಒಂದು ಬರುತ್ತೆ. ಅದು ಬಂದಾದ ಮೇಲೆ ನಾವು ಫುಲ್ ಬೆತ್ತಲಾಗ್ತೀವಿ ಅಂತ ಗೊತ್ತಾದಾಗ ಪ್ರತಿ ಬಾರಿ ಕೂಡ ಅದನ್ನು ಡಿಫೆಂಡ್ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಆ ಒಂದು ಇನ್ಸಿಡೆಂಟ್ ಹೊರಗಡೆ ಬರೋದಕ್ಕಿಂತ ಮುಂಚೆ ಇವರ ಸುತ್ತ ಇವರು ಒಂದು ಕೋಟೆಯನ್ನು ಕಟ್ಕೊಂಡ್ಬಿಡ್ತಾರೆ. ಹೆಂಗೆ ಅಂತಂದರೆ ನಾವೇನೂ ಮಾಡಿಲ್ಲ, ನಮ್ಮದೇನೂ ತಪ್ಪಿಲ್ಲ, ನಮಗೇನೂ ಗೊತ್ತಿಲ್ಲ, ನಾವು ಹಾಗೆ, ನಾವು ಹೀಗೆ, ನಾವು ಒಳ್ಳೆಯವರು, ಈ ರೀತಿ ಇಟ್ಕೊಂಡು ಒಂದಷ್ಟು ಅವರದ್ದೇ ಆದಂತಹ ವಾದಗಳನ್ನು ಮುಂದಿಟ್ಟುಕೊಂಡು ಅದು ಇವ್ರನ್ನ ಕಾಪಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಕೋಟೆಗಳನ್ನು ಕಟ್ಕೊಳ್ಳೋದನ್ನು ನಾವು ಆರಂಭದಿಂದ ಇಲ್ಲಿಯವರೆಗೂ ಸಹ ನೋಡಿಕೊಂಡು ಬಂದಿದ್ದೀವಿ. ಧರ್ಮಸ್ಥಳದ ಈ ಬುರುಡೆ ಪ್ರಕರಣ ಏನಿತ್ತು, ಈ ಬುರುಡೆ ಪ್ರಕರಣ ಹೆಚ್ಚು ದಿನಗಳ ಕಾಲ ಉಳಿಲೇ ಇಲ್ಲ. ಯಾಕೆ ಉಳಿದಿಲ್ಲ ಅದನ್ನು ಪದೇ ಪದೇ ನಾನು ಬಿಡಿಸ್ಬಿಟ್ಟು ಹೇಳೋ ಅವಶ್ಯಕತೆ ಇಲ್ಲ. ನೀವು ಎಲ್ಲದನ್ನು ನೋಡಿದಿರಿ, ಎಲ್ಲದನ್ನು ತಿಳ್ಕೊಂಡಿದ್ದೀರಿ, ಎಲ್ಲದನ್ನು ಅನಲೈಸ್ ಕೂಡ ಮಾಡಿದಿರಿ. ಇವರು ಯಾವೆಲ್ಲ ರೀತಿ ಡಿಸೈನ್ ಬುರುಡೆ ಬಿಟ್ಟರು ಅನ್ನೋದನ್ನು ಸಹ ನೀವುಗಳು ನೋಡಿದಿರಿ. ಸೊ ಇಷ್ಟೆಲ್ಲ ಆಯಿತು. ಆರಂಭದಲ್ಲಿ ಚಿನ್ನಯ್ಯ ಬಂದ ತಕ್ಷಣ ಅವನು ಎಲ್ಲೆಲ್ಲೆಲ್ಲ ತೋರಿಸ್ತಾನೆ, ಎಲ್ಲ ಕಡೆ ಗುಂಡಿಯನ್ನು ಆಗದಾದ್ಮೇಲೆ SIT ತನ್ನ ತನಿಖೆಯನ್ನು ಸ್ಟಾರ್ಟ್ ಮಾಡ್ಕೋತು. ಏನೂ ಸಿಗಲಿಲ್ಲ. ಸಿಕ್ಕಿದ್ದೊಂದು 1-2 ಅಥವಾ ಪುರುಷರ ಬುರುಡೆ ಅಂತ FSL ಇಂದ ರಿಪೋರ್ಟ್ ಕೂಡ ಬಂತು. ಇದೆಲ್ಲ ಆದಮೇಲೆ ಚಿನ್ನಯ್ಯ ಅರೆಸ್ಟ್ ಆಗ್ತಾನೆ. ಅರೆಸ್ಟ್ ಆದ ನಂತರ ಇವರೇನು ಆರೋಪನ ಮಾಡ್ಕೊಂಡು ಬಂದಿದ್ರು, ಆ ಆರೋಪವೆಲ್ಲ ಸುಳ್ಳು. ಇವ್ರು ನನಗೆ ಹೇಳ್ಕೊಟ್ಟು ಹೆದರಿಸಿ ಬೆದರಿಸಿ ನನ್ನ ಹತ್ರ ಇದನ್ನೆಲ್ಲ ಹೇಳ್ಸಿದ್ರು. ಈ ನಾನೇನು ಆರೋಪವನ್ನು ಮಾಡ್ಕೊಂಡು ಬಂದೆ ಅದೆಲ್ಲವೂ ಕೂಡ ಸುಳ್ಳು. ಅದರ ಜೊತೆಗೆ ಆರಂಭದಲ್ಲಿ ನಾನು ತೆಗೆದುಕೊಂಡು ಬಂದಿದ್ದಂಥ ತಲೆಬುರುಡೆ ಕೂಡ ಸುಳ್ಳು, ಸುಜಾತಾ ಭಟ್ ಪ್ರಕರಣನೂ ಕೂಡ ಸುಳ್ಳು. ಹೀಗೆ ಒಂದೊಂದಾಗೆ ಹೊರಗಡೆ ಬರೋದಕ್ಕೆ ಸ್ಟಾರ್ಟ್ ಆದಮೇಲೆ ಆರಂಭದಲ್ಲಿ SIT ಫಾರ್ಮ್ ಆಗಿ ಚಿನ್ನಯ್ಯನನ್ನು ಇಟ್ಕೊಂಡು ತನಿಖೆಯನ್ನು ಅಂದರೆ ಗುಂಡಿಯನ್ನು ಅಗೆಯೋದಕ್ಕೆ ಸ್ಟಾರ್ಟ್ ಮಾಡಿದಾಗ ಮಾಧ್ಯಮಗಳ ಮುಂದೆ ಬಂದು ನಾವೆಲ್ಲದಕ್ಕೂ ರೆಡಿ, ನಾವೇನು ತಪ್ಪು ಮಾಡಿಲ್ಲ ಅಂತಂದಮೇಲೆ ಹೆದರ್ಕೊಳ್ಳೋ ಪ್ರಶ್ನೆನೇ ಇಲ್ಲ, ನಾವು ಸೌಜನ್ಯ ಹೋರಾಟಗಾರರು, ನಮ್ಮನ್ನು ಯಾರೂ ಕೂಡ ಎದುರಿಸೋದಕ್ಕೆ ಆಗಲ್ಲ, 1 ಅಲ್ಲ 2 ಅಲ್ಲ 3 ಅಲ್ಲ 4 ಅಲ್ಲ 40 ಸರಿ ಕರೆದ್ರೂ ಕೂಡ ನಾವು SIT ವಿಚಾರಣೆಯನ್ನು ಎದುರಿಸೋದಕ್ಕೆ ರೆಡಿ ಇದ್ದೀವಿ. ಯಾವಾಗ ಬೇಕಾದರೂ ಕರೀರಿ, ಎಷ್ಟೊತ್ತಿಗೆ ಬೇಕಾದರೂ ಕರೀರಿ, ನಮ್ಮಲ್ಲಿರುವಂತಹ ಒಂದಷ್ಟು ಇನ್ಫಾರ್ಮೇಷನ್ ಸಾಕ್ಷಿಗಳನ್ನು ಕೊಡ್ತೀವಿ ಅಂತ ಈ ಗ್ಯಾಂಗ್ ಹೇಳ್ಕೊಂಡೇ ಬಂತು. ಹೀಗೆ ಹೇಳ್ಕೊಂಡು ಬಂದಾಗ ಹೌದಾ ಇವ್ರ ಹತ್ರ ಸಾಕ್ಷಿ ಇದೆಯಾ, ಇವ್ರ ಹತ್ರ ಮ್ಯಾಟ್ರ್ ಇದೆಯಾ, ಓಕೆ ತಿಳ್ಕೊಳ್ಳೋಣ ಅಂತ SIT ಇವರಿಗೆ ಒಂದಷ್ಟು ಸಾರಿ ನೋಟಿಸನ್ನು ಕೊಟ್ಟು ವಿಚಾರಣೆಗೆ ಸಹ ಕರೆಸ್ಕೊಳ್ತು. ಹೀಗೆ ಆರಂಭದಲ್ಲಿ ವಿಚಾರಣೆಗೆ ಕರೆಸ್ಕೊಂಡಾಗ SIT ಕರೆದಾಗೆಲ್ಲ ಹೋಗೋರು, ಗಂಟೆಗಟ್ಟಲೆ ಒಳಗಡೆ ವಿಚಾರಣೆಯನ್ನು ಎದುರಿಸೋರು, ಹೊರಗಡೆ ಬರೋರು. SIT ತಮ್ಮನ್ನು ಚೆನ್ನಾಗಿ ನೋಡ್ಕೋತು. SIT ಇಂದ ನಮಗೆ ಏನಂದರೆ ಏನೂ ಆಗಿಲ್ಲ. SIT ನಮ್ಮನ್ನು ಫ್ರೆಂಡ್ ಥರ ಟ್ರೀಟ್ ಮಾಡಿದ್ರು. ಸರಿಯಾದ ಟೈಮಿಗೆ ಊಟ ತಿಂಡಿ ಕಾಫಿ ಜ್ಯೂಸು ಎಲ್ಲನೂ ಕೊಡಿಸಿದ್ರು. ರಾತ್ರಿ ಅಲ್ಲಿ ಮಲ್ಗೋಕ್ಕೆ ಅಂದರೆ ಲೇಟ್ ಆದಾಗ ನಾವು ಅಲ್ಲೇ ಮಲ್ಗೋಕ್ಕೆ ಅಂತ ಪರ್ಮಿಷನ್ ಕೇಳಿದಾಗ ಫ್ರೆಂಡ್ಲಿ ಆಗಿ ಅವರು ನೋನು ಆ ಥರದ್ದೆಲ್ಲ ಸಾಧ್ಯ ಇಲ್ಲ, ನೀವು ಹೊರಡಬೇಕು ಅಂತ ಕಳಿಸಿದ್ದಾರೆ. ಸೊ ಹಾಗಾಗಿ ನಮಗೆ ಯಾವುದೇ ರೀತಿ ಭಯ SIT ಇಂದ ಇಲ್ಲ. SIT ನಮಗೆ ಯಾವುದೇ ರೀತಿಯ ಕಿರುಕುಳವನ್ನು ಕೊಟ್ಟಿಲ್ಲ ಅಂತ ಹೇಳ್ಕೊಂಡು ಬಂದವರು ಇದ್ದಕ್ಕಿದ್ದಂಗೆ SIT ಅವರು ನಮಗೆ ಹೊಡೆದ್ರು, ನಮಗೆ ಕಿರುಕುಳ ಕೊಟ್ಟರು, ಏನೇನೋ ಸುಳ್ಳು ಆರೋಪಗಳನ್ನು ಮತ್ತೆ ಮಾಡೋದಕ್ಕೆ ಆರಂಭ ಮಾಡಿದರು. ಸೊ ಈ ರೀತಿ ಸುಳ್ಳು ಆರೋಪಗಳನ್ನು ಮಾಡೋದಕ್ಕೆ ಮತ್ತೆ ಆರಂಭ ಮಾಡಾದ ಮೇಲೆ ಇವರ ಒಂದೊಂದೇ ಮುಖವಾಡಗಳು ಕಳಚಿ ಬೀಳ್ತಾ ಬಂತು. ಇದೀಗ ಲಾಸ್ಟ್ ಅಂದರೆ ಇವರಿಗೆ ಕೊಟ್ಟಂತಹ ಲಾಸ್ಟ್ ನೋಟಿಸ್ ಏನಿತ್ತು, ಆ ನೋಟಿಸ್ಗೆ ಇವರು ಉತ್ತರ ಕೊಡುವ ನಿಟ್ಟಿನಲ್ಲಿ ವಿಚಾರಣೆಗೆ ಏನಾದರೂ ಹಾಗಿದ್ದಿದ್ರೆ ಇವರನ್ನು ಅರೆಸ್ಟ್ ಮಾಡಿ ಇಷ್ಟೊತ್ತಿಗೆ ಜೈಲಿನಲ್ಲಿ ಮುದ್ದೆ ಮುರಿಯೋದಕ್ಕೆ ಕಳಿಸಿರ್ತಿದ್ರು. ಆದರೆ ಆ ಸಂದರ್ಭದಲ್ಲಿ ಈ ಚಾಲಾಕಿ ಗ್ಯಾಂಗ್ ಮಾಡಿದ್ದೇನಪ್ಪ ಅಂತಂದರೆ ಕೋರ್ಟ್ಗೆ ಹೋಗುವ ಮೂಲಕ ಈ ಒಂದು ನೋಟಿಸ್ SIT ಏನು ಫೈನಲ್ ಆಗಿ ಒಂದು ನೋಟಿಸ್ ಕೊಟ್ಟಿತ್ತಲ್ಲ ಅರೆಸ್ಟ್ ಮಾಡಲೇಬೇಕು ಅಂತ, ಅದನ್ನು ತಡೆ ಹಿಡಿಬೇಕು, ಇದರಲ್ಲಿ ನಮ್ಮ ಪಾತ್ರ ಏನೂ ಇಲ್ಲ, ಈ ರೀತಿಯ ಒಂದು ವಾದಗಳನ್ನು ಮಾಡುವ ಮೂಲಕ ಅಥವಾ ಕೋರ್ಟ್ನ ಮುಂದೆ ಮಂಡಿಸುವುದರ ಮೂಲಕ ಇವರು ಅರೆಸ್ಟ್ ಆಗೋದನ್ನು ತಪ್ಪಿಸಿಕೊಂಡರು ಕೋರ್ಟ್ನ ಒಂದು ಆರ್ಡರಿಂದ. ಇದಾದ ನಂತರ ನವೆಂಬರ್ 20ನೇ ತಾರೀಕಿಗೆ ಕೋರ್ಟ್ಗೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಇವರು ಸ್ಟೇನ ತಗೊಂಡಿದ್ರಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಮಧ್ಯಂತರ ವರದಿಯನ್ನು SIT ಟೀಮ್ ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡಿತ್ತು. 3923 ಪುಟಗಳ ಒಂದು ವರದಿ ಅದಾಗಿತ್ತು. ಈ ವರದಿಯಲ್ಲಿ ಏನನ್ನೆಲ್ಲ ಉಲ್ಲೇಖಿಸಿದ್ರು ಅಂತಂದರೆ ಚಿನ್ನಯ್ಯ ಸೇರಿದಂತೆ ಇನ್ನೊಂದಷ್ಟು ಜನ 6 ಜನರನ್ನು ಇವರು ಆರೋಪಿಗಳನ್ನಾಗಿ ತೋರಿಸಿದ್ರು. ಅದರಲ್ಲಿ ಮಹೇಶ್ ಶೆಟ್ಟಿ ತಿಮ್ರೋಡಿ, ಗಿರೀಶ್ ಮಟ್ಟಣ್ಣ, ಸಮೀರ್ MD, ಜಯಂತ್ ಟಿ, ಸುಜಾತಾ ಭಟ್
ಈ ಎಲ್ಲರ ಹೆಸರು ಕೂಡ ಆ ಒಂದು ಏನಂತಾರೆ ವರದಿಯಲ್ಲಿ, ಕೋರ್ಟ್ಗೆ ಸಲ್ಲಿಸಿದಂತಹ ವರದಿಯಲ್ಲಿ ಇತ್ತು. ಸೊ ಈ ಒಂದು ವರದಿಯನ್ನು ಸಲ್ಲಿಸಿದ ನಂತರ ಮುಂದಿನ ಕ್ರಮಕ್ಕಾಗಿ ನೀವು ಅಂದರೆ ನ್ಯಾಯಾಲಯ ಅನುವನ್ನು ಮಾಡಿಕೊಡಬೇಕು. ಯಾಕೆ ಅಂತಂದರೆ ಈ ಒಂದು ಪ್ರಕರಣದಲ್ಲಿ ಇಷ್ಟೂ ಜನ ಸೇರಿ ಷಡ್ಯಂತ್ರ ಮಾಡಿರೋದು ಪ್ರೂವ್ ಆಗಿದೆ, ಸಾಕ್ಷಿಗಳು ಸಿಕ್ಕಿದೆ, ಅವರ ವಿರುದ್ಧ ಸರಿಯಾದ ರೀತಿಯ ಕಾನೂನು ಕ್ರಮಗಳನ್ನು ನ್ಯಾಯಬದ್ಧವಾಗಿ ತೆಗೆದುಕೊಳ್ಳೋದಕ್ಕೆ ಕೋರ್ಟ್ ಅನುಮತಿಯನ್ನು ಕೊಡಬೇಕು ಅಂತ ವಾದ ಮಂಡನೆಯಾಗಿದೆ. ವಾದ ಮಂಡನೆ ಆದಮೇಲೆ ಕೋರ್ಟ್ ಈ ಎಲ್ಲ ವಾದವನ್ನು ಆಲಿಸಿದ ನಂತರ ಜನವರಿ 3ನೇ ತಾರೀಕಿಗೆ ತೀರ್ಪನ್ನು ಕಾಯ್ದಿರಿಸಿದೆ. ಜನವರಿ 3ನೇ ತಾರೀಕು ಈ ಕೇಸ್ಗೆ ಸಂಬಂಧಪಟ್ಟಂತೆ SIT ಏನು ಮಧ್ಯಂತರ ವರದಿಯನ್ನು ಕೋರ್ಟ್ಗೆ ಕೊಟ್ಟಿತ್ತು, ಆ ವರದಿಗೆ ಸಂಬಂಧಪಟ್ಟಂತೆ, ಆ ಷಡ್ಯಂತ್ರಕ್ಕೆ ಸಂಬಂಧಪಟ್ಟಂತೆ ಇಷ್ಟು ಜನರ ಪಾತ್ರ ಈ ಒಂದು ಬುರುಡೆ ಕೇಸ್ನಲ್ಲಿ ಇದೆಯಾ ಅಥವಾ ಇಲ್ವಾ ಅನ್ನುವ ಒಂದು ತೀರ್ಪನ್ನು ಕೋರ್ಟ್ ಕೊಡುತ್ತೆ. ಅದರ ಜೊತೆಗೆ ಇವರ ಪಾತ್ರ ಏನಾದರೂ ಇದ್ದರೆ ಅವರನ್ನು ಅರೆಸ್ಟ್ ಮಾಡಬೇಕು, ಅರೆಸ್ಟ್ ಮಾಡಿ ಜೈಲಿಗೆ ಅಟ್ಟಬೇಕು ಎನ್ನುವ ನಿಟ್ಟಿನಲ್ಲೂ ಸಹ ಕೋರ್ಟ್ ತೀರ್ಪನ್ನು ಕೊಡಬಹುದು. ಸೊ ತೀರ್ಪು ಹೆಂಗೆ ಬರುತ್ತೆ ಯಾರಿಗೂ ಕೂಡ ಗೊತ್ತಿಲ್ಲ. ಕೋರ್ಟ್ನಲ್ಲಿ ತೀರ್ಪು ಹೊರಗಡೆ ಬಂದಾದಮೇಲೆ ಅದು ಗೊತ್ತಾಗುತ್ತೆ. ಆದರೆ ಬರೋದಕ್ಕಿಂತ ಮುಂಚೆ ಇವರು ಸಮಾಜದ ಮುಂದೆ ಹೆಂಗೆ ತೋರಿಸ್ಕೋಬೇಕು ಹಂಗೆ ತೋರಿಸ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಇವರ ಕೃಪಾ ಪೋಷಿತ ಯೂಟ್ಯೂಬ್ ಮಂಡಳಿಯ ಚಾನಲ್ಗಳ ಮುಂದೆ ಕೂತ್ಕೊಂಡು ಬ್ಯಾಕ್ ಟು ಬ್ಯಾಕ್ ಹೆಂಗೆಲ್ಲ ಪುಂಗಬೇಕು ಹಂಗೆ ಪುಂಗುತ್ತಾ ಇದ್ದಾರೆ. 3ನೇ ತಾರೀಕು ತೀರ್ಪು ಏನು ಬರುತ್ತೆ ಗೊತ್ತಿಲ್ಲ. ಅವರನ್ನು ಅರೆಸ್ಟ್ ಮಾಡಿ ಅಂತ ಏನಾದರೂ ಕೋರ್ಟ್ ತೀರ್ಪು ಕೊಟ್ಟಿದ್ದೆ ಆದರೆ ಈ ಎಲ್ಲರನ್ನೂ ಸಹ ಅರೆಸ್ಟ್ ಮಾಡಿ ಒದ್ದು ಒಳಗಡೆ ಹಾಕ್ತಾರೆ ತಗೊಂಡೋಗಿ. ಸೊ ಹಿಂಗಿರುವಾಗ ಏನು ಮಾಡೋಕ್ಕೆ ಸಾಧ್ಯ ಪಾಪ ಗ್ಯಾಂಗು? ಇವರ ಕೃಪಾ ಪೋಷಿತ ಯೂಟ್ಯೂಬ್ ಮಂಡಳಿ ಮುಂದೆ ಕೂತ್ಕೊಂಡು ನಾವು ಹಂಗೆ ಮಾಡಿಲ್ಲ, ನಾವು ಹಿಂಗೆ ಮಾಡಿಲ್ಲ, SIT ಕೊಟ್ಟಿರುವಂತಹ ವರದಿ ಸರಿ ಇಲ್ಲ, SIT ಬರೀ ಸುಳ್ಳನ್ನೇ ಹೇಳಿದೆ. ಅದರಲ್ಲೂ ಜಯಂತ್ ಯಾವುದೋ ಒಂದು TV ಚಾನಲ್ಗೆ ಸಂದರ್ಶನವನ್ನು ಕೊಡಬೇಕಾದ್ರೆ ನೋಡಿದೆ, ನಾನು ಆ ಸ್ಟೇಟ್ಮೆಂಟನ್ನೇ ಕೊಟ್ಟಿಲ್ಲ, ಆ ಸ್ಟೇಟ್ಮೆಂಟ್ ಕೊಡದೇ ಇದ್ರೂ ಸಹ ಅದು ನನ್ನದಲ್ಲದ ಸ್ಟೇಟ್ಮೆಂಟನ್ನು SIT ಈ ವರದಿಯಲ್ಲಿ ಸೇರಿಸ್ಬಿಟ್ಟು ಸಬ್ಮಿಟ್ ಮಾಡಿದ್ದಾರೆ. ಇದು ಕೂಡ ಒಂದು ಷಡ್ಯಂತ್ರ, ಇದರಲ್ಲಿ ದೊಡ್ಡವರು ಇನ್ವಾಲ್ವ್ ಆಗಿದ್ದಾರೆ. ಈ ರೀತಿಯ ಒಂದು ಸ್ಟೇಟ್ಮೆಂಟನ್ನು ಸಹ ಕೊಡ್ತಾ ಇದ್ರು. ಎಲ್ರಿಗೂ ನೆನಪಿರಲಿ, ಇಫ್ ಇನ್ ಕೇಸ್ ಜನವರಿ 3ನೇ ತಾರೀಕು ಕೋರ್ಟ್ ಇವರನ್ನು ಅರೆಸ್ಟ್ ಮಾಡಬೇಕು ಎನ್ನುವ ಒಂದು ತೀರ್ಪನ್ನು ಏನಾದರೂ ಕೊಟ್ಟರೆ ಜಸ್ಟ್ ಪೊಲೀಸರು ಇವ್ರು ಹೇಳಿದ್ದಾರೆ ಅಂತ ಪೇಪರ್ ಮೇಲೆ ಬರೆದಿರ್ತಾರಲ್ಲ ಅದನ್ನು ಮಾತ್ರ ಕೋರ್ಟಿಗೆ ಕೊಟ್ಬಿಟ್ಟು ಕೋರ್ಟಿಗೆ ಸಬ್ಮಿಟ್ ಮಾಡಿಬಿಟ್ಟು ಅರೆಸ್ಟ್ ವಾರೆಂಟನ್ನು ಪಡೆದುಕೊಳ್ಳಲ್ಲ. ಬದಲಾಗಿ ಇವರು ಕೊಟ್ಟಂತಹ ಸ್ಟೇಟ್ಮೆಂಟ್ನ ವಿಡಿಯೋ ರೆಕಾರ್ಡ್ ಕೂಡ ಆಗಿರುತ್ತೆ. ಸೊ ಇವ್ರು ಕೊಟ್ಟಂತಹ ಸ್ಟೇಟ್ಮೆಂಟನ್ನು ಪೊಲೀಸು ಬರಿಬೇಕಾದ್ರೆ ಉಲ್ಟಾ ಪಲ್ಟಾ ಇವ್ರು ಹೇಳ್ದಂಗೆ ತಿರುಗಿಸಿ ಬರೆದಿರ್ಬೋದು ಅಂತಲೇ ಅನ್ಕೊಳ್ಳೋಣ. ವಿಡಿಯೋ ಸ್ಟೇಟ್ಮೆಂಟ್ ಸುಳ್ಳು ಹೇಳೋದಲ್ಲ, ವಿಡಿಯೋ ಸ್ಟೇಟ್ಮೆಂಟ್ ನಿಜಾನೇ ಹೇಳುತ್ತೆ. ಆ ವಿಡಿಯೋ ಸ್ಟೇಟ್ಮೆಂಟನ್ನು ಜಡ್ಜ್ ನೋಡಿ ಆದ ಮೇಲೇ ಈ ಒಂದು ತೀರ್ಪು ಬರೋದು. ಸೊ ಈ ಕಾರಣಕ್ಕಾಗಿ ಇದೀಗ ಬುರುಡೆ ಗ್ಯಾಂಗ್ ಮತ್ತೆ ಆ್ಯಕ್ಟಿವ್ ಆಗಿದೆ. 3,900ಕ್ಕಿಂತ ಹೆಚ್ಚಿನ ಪುಟಗಳ ವರದಿ ಈಗ ಆಲ್ರೆಡಿ ಕೋರ್ಟ್ಗೆ ಸಲ್ಲಿಕೆಯಾಗಿ ಅದರ ವಿಚಾರಣೆ ಆಲ್ಮೋಸ್ಟ್ ಮುಗಿದಿದೆ. ಆ ಒಂದು ವರದಿಯ ಪ್ರತಿಯನ್ನು ಈ ಬುರುಡೆ ಗ್ಯಾಂಗ್ ಸಹ ಪಡೆದುಕೊಂಡಿದೆ. ನಮಗೂ ಸಹ ವರದಿ ಪ್ರತಿ ಸಿಕ್ಕಿದೆ. ಮುಂದಿನ ದಿನಗಳಲ್ಲಿ ಈ ಕೇಸ್ಗೆ ಸಂಬಂಧಪಟ್ಟಂತಹ ಒಂದೊಂದೇ ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ನೀವು ನೋಡ್ತಾ ಹೋಗಿ. ಅದರ ಜೊತೆಗೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಪ್ರಕರಣದಲ್ಲೂ ಕೂಡ ನಾವು ನೋಡ್ಬೋದು ಸಾಕಷ್ಟು. ಅಂದರೆ ಈ ಹಿಂದೆ ಗಡಿಪಾರನ್ನು ಮಾಡಿ AC ಸ್ಟೆಲ್ಲಾ ವರ್ಗೀಸ್ ಅವರು ಒಂದು ಆದೇಶವನ್ನು ಹೊರಡಿಸಿದ್ರು. ಆ ಆದೇಶಕ್ಕೆ ಒಂದು ಸ್ಟೇಯನ್ನು ತರುವುದರ ಮೂಲಕ ಮತ್ತೆ ಆ ಒಂದು ಇದನ್ನು ಅಂದರೆ ಪ್ರೊಸೀಜರನ್ನು ರೀಪ್ರೊಸೀಜರ್ ಮಾಡಬೇಕು ಎನ್ನುವ ನಿಟ್ಟಿನಲ್ಲಿ ಒಂದು ಸ್ಟೇಯನ್ನು ತರುವುದರ ಮೂಲಕ ರೀಪ್ರೊಸೀಜರನ್ನು ಮಾಡಿಸಿದರು. ರೀಪ್ರೊಸೀಜರ್ ಆದಮೇಲೆ ಮತ್ತೆ AC ಸ್ಟೆಲ್ಲಾ ವರ್ಗೀಸ್ ಅವರು ಅವರನ್ನು ಗಡಿಪಾರು ಮಾಡಿ ಆದೇಶವನ್ನು ಹೊರಡಿಸಿದರು. ಇದಾದ ಬಳಿಕ ಮಹೇಶ್ ಶೆಟ್ಟಿ ತಿಮ್ರೋಡಿ ಮೇಲೆ ಇದೀಗ ಬಂಧನ ವಾರೆಂಟ್ ಜಾರಿಯಾಗಿದೆ. ಏನಕ್ಕೆ ಬಂಧನ ವಾರೆಂಟ್ ಜಾರಿಯಾಗಿದೆ ಅಂತಂದ್ರೆ, ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಇಂದಬೆಟ್ಟುವಿನಲ್ಲಿ ನಡೆದ ಖಾಸಗಿ ಕಾರ್ಯಕ್ರಮದಲ್ಲಿ ಜಾತಿ ಬಗ್ಗೆ ದ್ವೇಷ ಭಾಷಣ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಮೇಲೆ ಒಂದು ಬಂಧನ ವಾರೆಂಟ್ ಜಾರಿಯಾಗಿದೆ. ಬೆಳ್ತಂಗಡಿ ಪೊಲೀಸರು ಈ ಪ್ರಕರಣದ ಸಂಬಂಧ ನ್ಯಾಯಾಲಯಕ್ಕೆ ಒಂದು ಚಾರ್ಜ್ ಶೀಟನ್ನು ಸಲ್ಲಿಸಿದರು. ನ್ಯಾಯಾಲಯದಲ್ಲಿ ವಿಚಾರಣೆ ನಡೀತಾ ಇತ್ತು. ಆದರೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ವಿಚಾರಣೆಗೆ ಸರಿಯಾಗಿ ಹಾಜರಾಗಿಲ್ಲ. ಸೊ ಸರಿಯಾಗಿ ವಿಚಾರಣೆಗೆ ಹಾಜರಾಗಿಲ್ಲ ಎನ್ನುವ ಕಾರಣಕ್ಕೇನೆ ಇದೀಗ ನ್ಯಾಯಾಲಯ ಅವರ ವಿರುದ್ಧ ಒಂದು ಬಂಧನ ವಾರೆಂಟನ್ನು ಜಾರಿಗೊಳಿಸಿದೆ. ಇದಾದ ನಂತರ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಎಲ್ಲೂ ಕೂಡ ಕಾಣಿಸಿಕೊಳ್ತಾ ಇಲ್ಲ. ಈ ರೀತಿ ಬಂಧನ ವಾರೆಂಟ್ ಜಾರಿಯಾದಾಗ, ಗಡಿಪಾರಿನ ಆದೇಶ ಬಂದಾಗ ಅವ್ರು ಕಾಣಿಸ್ಕೊಳ್ಳಲ್ಲ. ಕೋರ್ಟ್ಗೆ ಹೋಗಿ ಸ್ಟೇ ತಗೊಂಬಂದು ಆಮೇಲೆ ಮತ್ತೆ ಬಂದು ಮೀಡಿಯಾಗಳ ಮುಂದೆ ಕೂತ್ಕೊಂಡು ಅದನ್ನೇ ಮಾಡ್ತಾರೆ. ಹೋರಾಟಗಾರ ಅಂದ್ರೇನು? ಯಾರಿಗೂ ಎದುರುಬಾರ್ದು, ಏನಕ್ಕೂ ಎದುರುಬಾರ್ದು. ಫಾಲ್ಸ್ ಕೇಸ್ ಅಲ್ವಾ, ಸುಳ್ಳು ಕೇಸ್ ಅಲ್ವಾ,
ಸುಳ್ಳು ಕೇಸಿಗೆ ಕೋರ್ಟಲ್ಲಿ ಏನಂತ ಸಾಕ್ಷಿ ಕೊಡ್ಬೋದು? ಸುಳ್ಳು ಕೇಸ್ಗಳಿಗೆ ಕೋರ್ಟಲ್ಲಿ ಯಾರು ಏನು ಸಾಕ್ಷಿ ಕೊಡೋಕ್ಕಾಗಲ್ಲ. ಹಂಗಿದ ಮೇಲೆ ಯಾಕೆ ಎದುರ್ಕೋಬೇಕು? ಅದರಲ್ಲೂ ಹೋರಾಟಗಾರರು ಎದುರ್ಕೋಬಾರ್ದು, ತಲೆಮರೆಸ್ಕೋಬಾರ್ದು, ಎಸ್ಕೇಪ್ ಆಗಬಾರ್ದು, ನಿಂತು ಫೇಸ್ ಮಾಡಬೇಕು. ಅದರಲ್ಲೂ ನಾವು ನ್ಯಾಯಬದ್ಧವಾಗಿ ಹೋರಾಟ ಮಾಡ್ತೀವಿ, ನಮ್ಮ ದೇಶದ ಕಾನೂನಿಗೆ ಗೌರವ ಕೊಡ್ತೀವಿ, ಸಂವಿಧಾನಕ್ಕೆ ಗೌರವ ಕೊಡ್ತೀವಿ. ಈ ರೀತಿ ಮೈಕ್ನ ಮುಂದೆ ಭಾಷಣವನ್ನು ಮಾಡೋರು ಈ ಪ್ರಕರಣದ ಸಂಬಂಧ ಕೋರ್ಟ್ನಲ್ಲಿ ವಿಚಾರಣೆ ನಡೀತಾ ಇರಬೇಕಾದ್ರೆ ಕರೆಕ್ಟಾಗಿ ಹಾಜರಾಗಬೇಕು ತಾನೆ, ಕೋರ್ಟಿಗೆ ಪ್ರೆಸೆಂಟ್ ಆಗಬೇಕು ತಾನೆ. ವಿಚಾರಣೆ ನಡೀತಾ ಇರಬೇಕಾದ್ರೆ ಬಾಯಲ್ಲಿ ಆಡೋದೊಂದು, ಇಲ್ಲಿ ಮಾಡೋದೊಂದು, ಮತ್ತು ಕೊನೆಗೆ ಎಲ್ಲವನ್ನೂ ತೆಗೆದುಕೊಂಡು ಹೋಗಿ ದೊಡ್ಡವರ ಕೈವಾಡ, ರಾಜಕಾರಣಿಗಳ ಕೈವಾಡ, ದುಡ್ಡಿರೋರ ಕೈವಾಡ, ಪೊಲೀಸರು ಸರಿ ಇಲ್ಲ, ಲಾಯರ್ ಸರಿ ಇಲ್ಲ, ಪೊಲಿಟಿಷಿಯನ್ ಸರಿ ಇಲ್ಲ, ಧರ್ಮಸ್ಥಳದ ದೇವಸ್ಥಾನದ ಆಡಳಿತ ಮಂಡಳಿ ಸರಿ ಇಲ್ಲ, ಹೀಗೆ ಆರೋಪಗಳನ್ನು ಮಾಡಿಕೊಂಡೇ ಬರೋದು. ಗೊತ್ತಿಲ್ಲ ಇದು ಯಾವಾಗ ಮುಗಿಯುತ್ತೆ ಅಂತ. ಬಟ್ ಈ ಒಂದು ವರದಿಯಲ್ಲಿ ಇಡೀ ದೇಶದಲ್ಲಿ ಯಾಕ್ರಿ ವಿದೇಶದಲ್ಲೂ ಕೂಡ ಈ ಪ್ರಕರಣ ಸದ್ದು ಮಾಡಿತ್ತು. ಇಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವರೇ ಹಾಡಿ ಹೊಗಳಿ ತಲೆ ಮೇಲೆ ಕೂರಿಸ್ಕೊಂಡು ಅಟ್ಟಕ್ಕೇರಿಸಿ ಮಾಡಿಸಿಕೊಂಡಂತಹ SIT ಟೀಮ್ ಇದೀಗ ಕೋರ್ಟ್ಗೆ ಕೊಟ್ಟಿರುವಂತಹ ಮಧ್ಯಂತರ ವರದಿಯಲ್ಲಿ ಏನೇನನ್ನೆಲ್ಲ ಚಿನ್ನಯ್ಯ, MD ಸಮೀರ್, ಮಹೇಶ್ ಶೆಟ್ಟಿ ತಿಮ್ರೋಡಿ, ಗಿರೀಶ್ ಮಟ್ಟಣ್ಣ, ಸುಜಾತ ಭಟ್, ಜಯಂತ್ ಟಿ ಇವರ ಮೇಲೆ ಏನೇನೆಲ್ಲ ಆರೋಪವನ್ನು ಹೊರಿಸಿದೆ ಅನ್ನೋದನ್ನು ಪೊಲೀಸ್ ಇನ್ವೆಸ್ಟಿಗೇಷನ್ನಲ್ಲಿ ಪ್ರೂವ್ ಆಗಿದೆ. ಅದನ್ನು ಮುಂದಿನ ದಿನಗಳಲ್ಲಿ ಒಂದೊಂದಾಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಸದ್ಯಕ್ಕೆ ಈ ಒಂದು ಪ್ರಕರಣದ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.